ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನು ನಿಮಗೆ ನಯಾಗ್ರಾ ಮೊಬೈಲ್ ಸ್ಟಾರ್ಟರ್ನ ಒಂದು ಬಾಕ್ಸ್ ನನ್ನ ಹತ್ರ ಇದೆ. ಇದನ್ನು ನಾನು ನಿಮಗೆ ಇವತ್ತು ಅನ್ಬಾಕ್ಸ್ ಮಾಡಿ ಬಾಕ್ಸ್ ಒಳಗಡೆ ಏನೆಲ್ಲ ಕಂಟೆಂಟ್ ಇರುತ್ತೆ ಹಾಗೆ ಇದರ ಫೀಚರ್ಸನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. GSM ಲಿಟಲ್ ಸ್ಟಾರ್ 2 ರಿಲೇ BSN ಮಾಡೆಲ್ ಅಂತೇಳಿ. ಇದರಲ್ಲಿ ನಿಮಗೆ ಏನೆಲ್ಲ ಇನ್ಕ್ಲೂಡ್ ಇರುತ್ತೆ, ಏನೆಲ್ಲ ಸೆನ್ಸಾರ್ ಇನ್ಕ್ಲೂಡ್ ಇದೆ, ಆ್ಯಂಟೆನಾ ಇನ್ಕ್ಲೂಡ್ ಇದೆ. ಆ್ಯಂಡ್ ಈಗ ನಿಮಗೆ ಇಲ್ಲಿ MRP ಕೂಡ ಕಾಣುತ್ತೆ, ಎಷ್ಟು MRP ಇದೆ ಅಂತ. 7,721 ರೂಪಾಯಿ ಇದರ MRP ಇದೆ. ಸೊ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು ಅಗ್ರಿಕಲ್ಚರ್ ಪಂಪ್ಗೆ ಏನೆಲ್ಲ ಫೀಚರ್ಸ್ ಬೇಕು 100% ಎಲ್ಲ ಫೀಚರ್ಸು ಇದೆ. ಯಾವುದೇ ಫೀಚರ್ಸ್ ಇಲ್ಲ ಅಂತ ನಿಮಗೆ ಇಲ್ಲ. ಇದನ್ನು ನನಗೆ ಫಸ್ಟ್ ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ನಾನು ನಿಮಗೆ ತೋರಿಸಿ. ನಯಾಗ್ರಾ ಮೊಬೈಲ್ ಸ್ಟಾರ್ಟರ್ನ ಇವಾಗ ನಾವು ಅನ್ಬಾಕ್ಸಿಂಗ್ ಮಾಡೋಣ. ಸೊ ಓಪನ್ ಮಾಡಿದ್ವಿ. ಸೊ ನಮಗೆ ಫಸ್ಟಿಗೆ ಇಲ್ಲಿ ಯೂನಿಟ್ ಕಾಣ್ತದೆ, ಯೂನಿಟ್ ಸಿಗ್ತದೆ. ಸೊ ಇದು ನಮಗೆ ಆ್ಯಂಟೆನಾ ಇದರಲ್ಲಿ 10 ಫೀಟ್ ಆ್ಯಂಟೆನಾ ಸಿಗುತ್ತೆ, ಅಂದರೆ 3 ಮೀಟರ್ಸ್ ಆ್ಯಂಟೆನಾ ಸಿಗುತ್ತೆ. ಸೊ ಇದು ಯಾಕಂತ ಹೇಳಿದ್ರೆ ಮೊಬೈಲ್ ಸ್ಟಾರ್ಟರ್ ಸಿಗ್ನಲನ್ನು ಚೆನ್ನಾಗಿ ಎಳ್ಕೊಳ್ಳಿಕ್ಕೆ, ಹಾಗೆ ಕೆಲವು ಏರಿಯಾದಲ್ಲಿ ಏನಾಗುತ್ತೆ, ಎಲ್ಲೋ ತುಂಬ ಒಳಗಡೆ ಇಂಟೀರಿಯರ್ ಪ್ಲೇಸಲ್ಲಿರುತ್ತೆ, ಅಲ್ಲಿ ತುಂಬ ನೆಟ್ವರ್ಕ್ ಲೋ ಇರುತ್ತೆ. ಆವಾಗ ಈ ಆ್ಯಂಟೆನಾವನ್ನು ಸಿಸ್ಟಮ್ಗೆ ಕನೆಕ್ಟ್ ಮಾಡಿ ಹೊರಗಡೆ ಹಾಕಿದರೆ ಸ್ವಲ್ಪ ನೆಟ್ವರ್ಕನ್ನು ಚೆನ್ನಾಗಿ ಎಳ್ಕೊಳ್ತದೆ. ಸೊ ಅದಕ್ಕೋಸ್ಕರ ಇದು. ಸೊ ಇದನ್ನು ನಾವಿಲ್ಲಿ ಸೈಡಲ್ಲಿ ಇಟ್ಕೊಳ್ಳೋಣ. ಹಾಗೆ ಇನ್ನೊಂದು ನಮಗೆ ಇಲ್ಲಿ ಬರುವಂಥದ್ದು ಸರ್ಜ್ ಪ್ರೊಟೆಕ್ಟರ್ ಅಂಥೇಳಿ, ಸರ್ಜ್ ಪ್ರೊಟೆಕ್ಟರ್. ಸೊ ಈ ಸರ್ಜ್ ಪ್ರೊಟೆಕ್ಟರ್ನ ನೋಡೋಣ ಏನಿದೆ ಅಂಥೇಳಿ. ಸೊ ಇದರಲ್ಲಿ ಏನಿದೆ, ಇನ್ಪುಟ್ ಅಂತಿದೆ, ಔಟ್ಪುಟ್ ಅಂತಿದೆ. ನೆಕ್ಸ್ಟ್ ಇಲ್ಲಿ RYB, ಇಲ್ಲಿ ಔಟ್ಪುಟ್ ಕೂಡ RYB ಅಂತಿದೆ. ಸೊ ಇಲ್ಲೊಂದು ಅರ್ಥಿಂಗ್ ಸಿಂಬಲ್ ಇದೆ. ಸೊ ಇದು ಇದರ ಪರ್ಪಸ್ ಏನಂತ ಹೇಳಿದ್ರೆ, ಮೊಬೈಲ್ ಸ್ಟಾರ್ಟರ್ ಲೈಟ್ನಿಂಗಿಂದ ಇರ್ಬೋದು, ಅಥವಾ ಹೆವಿ ವೋಲ್ಟೇಜ್ ಬಂದಾಗ ಇರ್ಬೋದು, ಅಥವಾ ಲೈನ್ ಮೇಲೆ ಲೈನ್ ಬೀಳುವಂಥದ್ದು ಇರ್ಬೋದು, ಇನ್ನಿತರ ಕಾರಣಗಳಿಂದ ಮೊಬೈಲ್ ಸ್ಟಾರ್ಟರ್ ಹಾಳಾಗುವಂಥದ್ದನ್ನು ತಪ್ಪಿಸ್ಲಿಕ್ಕೋಸ್ಕರ ಈ ಪ್ರೊಟೆಕ್ಟರ್ ಇರುವಂಥದ್ದು. ಸೊ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, RYB ಇನ್ಪುಟ್ 3 ಲೈನ್ ಇನ್ಪುಟ್ ಕೊಟ್ಟರೆ ಆಯಿತು, RYB ಔಟ್ಪುಟ್ ಮೊಬೈಲ್ ಸ್ಟಾರ್ಟರ್ಗೆ ಬರ್ತದೆ. ಸೊ ಈ ಅರ್ಥಿಂಗ್ ಪಾಯಿಂಟ್ಗೆ ಕೊಟ್ಟರೆ ಆಯಿತು. ಸೊ ಸಿಸ್ಟಮ್ ಪ್ರೊಟೆಕ್ಷನ್ಗೋಸ್ಕರ. ಸೊ ಇದ್ರ ಒಳಗಡೆ ಏನೆಲ್ಲ ಇದೆ ಅಂತ ನೋಡಿದ್ರೆ, ಇದು ಜಸ್ಟ್ ಕ್ಯಾಪ್ ಟೈಪ್, ಜಸ್ಟ್ ಒಮ್ಮೆ ನೋಡಿ, ಕ್ಯಾಪ್ ಟೈಪ್. ಇದನ್ನು ಜಸ್ಟ್ ಹೀಗೆ ರಿಮೂವ್ ಮಾಡಿ ಓಪನ್ ಮಾಡಿದರೆ ಕ್ಯಾಪ್ ಬರ್ತದೆ. ಸೊ ಇದನ್ನು ತೆಗೆದಿಟ್ಕೊಳ್ಬೋದು. ಇದನ್ನು ಓಪನ್ ಮಾಡಲಿಕ್ಕೆ ಯಾವ ಟೂಲ್ಸು ಅಗತ್ಯ ಇರಲ್ಲ. ಸೊ ಇದರಲ್ಲಿ ಇನ್ಪುಟ್ ಸೈಡಲ್ಲಿ 3 ಬ್ಲಾಕ್ಸ್ ಇದೆ, ಕಪ್ಪು ಕಲರ್ದು. ಸೊ ಇದು ಈ ಫ್ಯೂಸ್ಗಳನ್ನು ನಾವು ಕೈಯಲ್ಲೇ ತೆಗಿಲಿಕ್ಕೆ ಬರುತ್ತೆ. ಸೊ ಇಂಥದ್ದು 3 ಫ್ಯೂಸ್ ಇರುತ್ತೆ. ಸೊ ಈ ಫ್ಯೂಸ್ ಹೋದರೆ ಏನು ಮಾಡೋದು ಅನ್ನೋದಾದರೆ, ಈ ಫ್ಯೂಸ್ ಹೋದರೆ, ಸೊ ಇದರ ಒಳಗಡೆ ನಯಾಗ್ರಾದವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಫ್ಯೂಸ್ಗಳನ್ನು ಕೊಟ್ಟಿದ್ದಾರೆ. 10 ಫ್ಯೂಸ್ ಎಕ್ಸ್ಟ್ರಾ ಫ್ಯೂಸ್ ಕೊಟ್ಟಿದ್ದಾರೆ. ಸೊ ಇದನ್ನು ಒಂದು ಟೆಸ್ಟರಿಂದ ಓಪನ್ ಮಾಡಿ ತೆಗೆದರೆ ಆಯಿತು. ಸೊ ನಾನು ನಿಮಗೆ ಇದನ್ನ ತೋರಿಸ್ತಾ ಇದ್ದೇನೆ, ಇದ್ರ ಒಳಗಡೆ ಯಾವ ರೀತಿಯ ಫ್ಯೂಸ್ ಕೊಟ್ಟಿದ್ದಾರೆ ಅನ್ನೋದನ್ನು. ಸೊ ಇಲ್ಲಿ ನೋಡಿ, ಇಲ್ಲಿ 10 ಫ್ಯೂಸ್ಗಳು ಕೊಟ್ಟಿರ್ತಾರೆ. ಸೊ ಇದನ್ನು ತೆಗೆದು ಆ ಫ್ಯೂಸ್ಗಳು ಹೋದಾಗ ಇದನ್ನು ಹಾಕಿದರೆ ಆಯಿತು. ಸೊ ಇದು ಇದರೊಳಗಡೆ ಇರ್ತದೆ. ಇದರ ಬಾಕ್ಸ್ ಕವರ್ ಇದೆ ಅಲ್ಲ, ಸೊ ಇದನ್ನು ಹಾಕಿ ತೆಗೆದಿಟ್ಟರೆ ಆಯಿತು. ಇದರೊಳಗಡೆ ಇರೋ ಕಂಟೆಂಟ್ ಅಂತ ಹೇಳಿದರೆ, ಒಂದು ಯೂಸರ್ ಮ್ಯಾನ್ಯುವಲ್, ಮೊಬೈಲ್ ಸ್ಟಾರ್ಟರ್, ಆ್ಯಂಟೆನಾ, ಸರ್ಜ್ ಪ್ರೊಟೆಕ್ಟರ್. ಸೊ ಇದು ಏನು ಮಾಡ್ತಾ ಅಂತ ಹೇಳಿದರೆ, ಇದಿಷ್ಟು ಒಂದು ಮೊಬೈಲ್ ಸ್ಟಾರ್ಟರ್ ಒಳಗಡೆ ಇರುವಂಥ ಕಿಟ್. ಸೊ ಇದರಲ್ಲಿ ಇನ್ನೇನಿದೆ, ಸೊ ಇದು ABS ಪ್ಲಾಸ್ಟಿಕ್ ಮೆಟೀರಿಯಲಿಂದ ಮಾಡಿರುವಂಥದ್ದು ನೋಡ್ಬೋದು ನೀವೇ. ಸೊ ಇದು ಆಂಟೆನಾ ಹಾಕಲಿಕ್ಕೆ ಪಾಯಿಂಟ್ ಇರುವಂಥದ್ದು, ಆ್ಯಂಟೆನಾ ಪಾಯಿಂಟ್. ಇಲ್ಲಿ ಇನ್ನೇನಿದೆ, ಇಲ್ಲೊಂದು ಸ್ವಿಚ್ ಇದೆ, ನೀವು ನೋಡ್ಬೋದು. ಇದು 3 ಆಪ್ಷನ್ ಇದೆ ಈ ಸ್ವಿಚ್ಚಲ್ಲಿ, 3 ವೇ ಸ್ವಿಚ್ ಅಂತೇಳಿ ಹೇಳ್ತಾರೆ ಇದಕ್ಕೆ. ಸೊ ಇದರಲ್ಲಿ ಆಟೋ ಮೋಡ್, ಆಫ್ ಮೋಡ್ ಮತ್ತು ಬೈಪಾಸ್ ಮೋಡ್ 3 ಆಪ್ಷನ್ ಇದೆ. ಸೊ ಇದು ಮೇಲೆ ಮಾಡಿದರೆ ಆಟೋ ಮೋಡ್, ದಟ್ ಮೀನ್ಸ್ ಫುಲ್ಲಿ ಆಟೋಮ್ಯಾಟಿಕ್ ಮೋಡ್. ನೆಕ್ಸ್ಟ್ ಆಫ್ ಮೋಡ್, ದಟ್ ಮೀನ್ಸ್ ಫುಲ್ಲಿ ಕಂಟ್ರೋಲರ್ ಕೂಡ ಆಫ್ ಆಗಿರುತ್ತೆ, ಪಂಪ್ ಕೂಡ ಆಫ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಬೈಪಾಸ್ ಮೋಡ್ ಮೀನ್ಸ್ ಲೈಕ್ ಮೊಬೈಲ್ ಸ್ಟಾರ್ಟರ್ ಇಲ್ಲ ಅಂತಲೇ ಅನ್ಕೋಬೋದು. ಮ್ಯಾನ್ಯುವಲ್ ಮೋಡ್ ಅಂದರೆ ಈ ಮೊಬೈಲ್ ಸ್ಟಾರ್ಟರ್ನ ಮ್ಯಾನ್ಯುವಲ್ ಹಾಕ್ಕೊಂಡು ನೀವು ಸ್ಟಾರ್ಟರ್ನ ಬಟನಲ್ಲಿ ಆನ್ ಆಫ್ ಕೂಡ ಮಾಡ್ಬೋದು. ಸರ್ ಇದು ಕನೆಕ್ಷನ್ ಮಾಡೋದು ಹೇಗೆ ಅನ್ನೋದು ಪ್ರಾಬ್ಲಮ್ ಕೂಡ ಇರಲ್ಲ, ವೈರಿಂಗ್ ಡಯಾಗ್ರಾಮ್ ಕೂಡ ಇದರಲ್ಲೇ ಇದೆ. ಸೊ ಅಗೇನ್ ಇದು ಎಲ್ಲ ಕೂಡ ಪ್ಲಗ್ ಆ್ಯಂಡ್ ಪ್ಲೇ ಸಿಸ್ಟಮ್ ಇದೆ. ಸೊ ಎಲ್ಲ ಪಿನ್ಸ್ ಇದೆ ನೋಡಿ, ಎಲ್ಲ ಪಿನ್ ಸಿಸ್ಟಮ್ ಇದೆ. ಸೊ ಇದು ಪಿನ್ ಇರೋದ್ರಿಂದ ಏನಾಗುತ್ತೆ, ನೀವು ಮಳೆಗಾಲದಲ್ಲಿ ಕೆಲವರೆಲ್ಲ ತೆಗೆದು ಮನೇಲಿ ಇಡ್ತಾರೆ, ಅಥವಾ ಬಿಚ್ಚಲಿಕ್ಕೆ, ಇದೆಲ್ಲದಕ್ಕೂ ಕೂಡ ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ಪಿನ್ ಸಿಸ್ಟಮ್ ಇರೋದ್ರಿಂದ ನಮ್ಮ ಈ ಸಿಸ್ಟಮ್ಗೆ ಹಾಕ್ಲಿಕ್ಕೆ ಆಗುವಂಥದ್ದು ಮೈಕ್ರೋ ಸಿಮ್ ಕಾರ್ಡ್.
ಸೊ ಇಲ್ಲಿ ಹೇಗೆ ಸಿಂಬಲ್ ಕೊಟ್ಟಿದ್ದಾರೆ ಅದೇ ರೀತಿ ಸಿಮ್ ಹಾಕಿದರೆ ಆಯಿತು. ಇದು ನೆಟ್ವರ್ಕ್ ಸಿಂಬಲ್. ಇಲ್ಲಿ ನೆಟ್ವರ್ಕ್ ಸಿಸ್ಟಮ್ಗೆ ನೆಟ್ವರ್ಕ್ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ವೈಫೈ ಸಿಗ್ನಲ್ ಇದೆಯಲ್ಲ ಕೆಳಗಡೆ, ಸೊ ಅದ್ರ ಕೆಳಗಡೆ ರೆಡ್ ಲೈಟ್ ಬಂದಿರ್ತದೆ. ಸೊ ಇನ್ನು ಸಿಸ್ಟಮಿಗೆ ಪವರ್ ಬಂದಿದೆ ಅನ್ನೋದು ಗೊತ್ತಾಗೋದಾದರೆ ಪವರ್ ಆನ್ ಲೈಟ್ ಬರುತ್ತೆ. ಪಂಪಲ್ಲಿ ನೀರು ಬರಲಿಲ್ಲ ಅಥವಾ ಕೇಬಲ್ ಸಮಸ್ಯೆ ಇದೆ, ಸ್ಟಾರ್ಟರ್ ಸಮಸ್ಯೆ ಇದೆ ಅಂತ ಹೇಳಿದರೆ ಎರಡನೇದು ಲೈಟ್ ಬರುತ್ತೆ. ಲೈನಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದರೆ ಬರುವ ಕರೆಂಟ್ ರಿವರ್ಸ್ ಕೇಸ್ ಆಗಿದೆ, ವೋಲ್ಟೇಜ್ ಹೆಚ್ಚು ಕಮ್ಮಿ ಇದೆ ಅಥವಾ ಬೇರೆ ರೀತಿಯ ಕಾರಣಗಳಿದ್ದರೆ, ಬರುವ ಲೈನಲ್ಲಿ ಸಮಸ್ಯೆ ಇದ್ದರೆ ನಿಮಗೆ SPP ಫಾಲ್ಟ್ ಅಂತ ತೋರಿಸ್ತದೆ. ಇನ್ನೊಂದು ನೆಕ್ಸ್ಟ್ ಮೋಟ್ರ್ ಆನ್ ಆದರೆ ಈ ಮೋಟ್ರ್ ಆನ್ ಇಂಡಿಕೇಷನ್ ಲೈಟ್ ಬರುತ್ತೆ. ಇದು ಫಸ್ಟ್ ಕನೆಕ್ಷನ್ CT ಕಾಯಿಲ್ ಕನೆಕ್ಷನ್ ಇಲ್ಲೇ ಇದೆ. ಸೊ ಇದು ಕರೆಂಟ್ ಟ್ರಾನ್ಸ್ಫಾರ್ಮರ್ CT ಕಾಯಿಲ್ ಅಂತೇಳಿ ಹೇಳ್ತಾರೆ, CT ಕಾಯಿಲ್. ಸೊ ಇದು ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಪಂಪ್ ಆನ್ ಆದಾಗ ನಿಮಗೆ ಆ್ಯಮ್ಸ್, ಅಲ್ಲೊಂದು ಶೆಡ್ಡಲ್ಲಿ ಆ್ಯಮ್ಸ್ ಮೀಟ್ರ್ ಇರ್ತದಲ್ಲ, ಸೊ ಆ್ಯಮ್ಸ್ ಮೀಟ್ರ್ ಕೆಲಸ ಇದು ಮಾಡ್ತದೆ. ಪಂಪಲ್ಲಿ ಎಷ್ಟು ಆ್ಯಮ್ಸ್ ತಗೊಳ್ತಾ ಇದೆ ರನ್ನಿಂಗಲ್ಲಿ ಅಂಥೇಳಿ ಇದು ರೀಡ್ ಮಾಡಿ ನಿಮ್ಮ ಮೊಬೈಲಿಗೆ SMS ಮುಖೇನ ಕಳಿಸ್ತದೆ. ನೆಕ್ಸ್ಟ್ ಏನಂತ ಹೇಳಿದ್ರೆ RYB ರೆಡ್, ಯೆಲ್ಲೋ, ಬ್ಲೂ, ಇಲ್ಲಿ 3 ಫೇಸ್. ಈಗ ಏನಾಗ್ತದೆ, ಸಪ್ಲೈ ಏನಾಗ್ತದೆ, ಸೊ ಇಲ್ಲಿ ನಾವು RYB ಇನ್ಪುಟ್ ಸಪ್ಲೈನ ಕೊಡ್ತೇವೆ. RYB ಇನ್ಪುಟ್ ಸಪ್ಲೈ ಕೊಟ್ಟಿದ್ದು ಔಟ್ಪುಟ್ ಬರ್ತದೆ. ಔಟ್ಪುಟ್ಟಿಂದ ಮೊಬೈಲ್ ಸ್ಟಾರ್ಟ್ರಿಗೆ ಕೊಡ್ತೇವೆ. ಮೊಬೈಲ್ ಸ್ಟಾರ್ಟ್ರಿಗೆ ಕೊಟ್ಟಾಗ ಇಲ್ಲಿ ಪವರ್ ಆನ್ ಲೈಟ್ ಬರುತ್ತೆ. ಸೊ ಇದು RYB 3 ವೈರ್ ಕೊಟ್ಟರೆ ಆಯಿತು. ಸೇಮ್ ಆಟೋ ಸ್ಟಾರ್ಟರ್ ಕನೆಕ್ಷನ್ ಹೇಗಿರುತ್ತೆ ಹಾಗೆ RYB ಇದು ಆನ್ ಕನೆಕ್ಷನ್, ಇದು ಆಫ್ ಕನೆಕ್ಷನ್. ಸೊ ಇನ್ನೊಂದು ನಿಮಗೆ ಕನೆಕ್ಷನ್ ವಿಷಯದಲ್ಲಿ ಹೇಳೋದಾದರೆ ಇನ್ಸ್ಟಾಲೇಷನ್ ಮಾಡುವಂಥದ್ದು ತುಂಬ ಈಸಿ, ತುಂಬ ಕಾಂಪ್ಲಿಕೇಟೆಡ್ ಏನಿರಲ್ಲ, ತುಂಬ ಈಸಿ ಇರುತ್ತೆ. ನೋಡಿ RYB ಇರುತ್ತೆ, ಅಂದರೆ 3 ಲೈನ್ ಇರುತ್ತೆ. 3 ಲೈನ್ ಇಲ್ಲಿ ಕೊಟ್ಟರೆ ಆಯಿತು, ಇಲ್ಲಿದೆ. ಹಾಗೆ ಇದು ಆನ್ ಕನೆಕ್ಷನ್, ಇದು ಆಫ್ ಕನೆಕ್ಷನ್, ಇದು ಆನ್ ಕನೆಕ್ಷನ್, ಇದು ಆಫ್ ಕನೆಕ್ಷನ್. ಓಕೆ, ಸೊ ಇದು ಬ್ಯಾಟ್ರಿ ಕನೆಕ್ಷನ್ ಆಗಿರುತ್ತೆ. ಸೊ ಈ ಸಿಸ್ಟಮ್ ಒಳಗಡೆ ಒಂದು ಬ್ಯಾಟ್ರಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಕರೆಂಟ್ ಹೋದಾಗ ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ. ಕರೆಂಟ್ ಹೋದಾಗ ಈ ಸಿಸ್ಟಮಲ್ಲಿ ಪವರ್ ಸಪ್ಲೈ ಹೋಗಿರುತ್ತೆ. ಆವಾಗ ಏನು ಮಾಡುತ್ತೆ, ಸಿಸ್ಟಮಲ್ಲಿ ಈ ನೆಟ್ವರ್ಕ್ ಇರುತ್ತೆ. ನೆಟ್ವರ್ಕ್ಗೋಸ್ಕರ ಏನಾಗುತ್ತೆ, ಸೊ ಬ್ಯಾಟ್ರಿ ಇರುತ್ತೆ. ಸೊ ಬ್ಯಾಟ್ರಿ ಏನು ಮಾಡುತ್ತೆ, ಪವರ್ ಸಪ್ಲೈ ಹೋಗಿದೆ ಅಂಥೇಳಿ ನಿಮಗೆ SMS ಕಳಿಸ್ತದೆ. ಸೊ ಆ ಪರ್ಪಸ್ಗೋಸ್ಕರ ಇದರೊಳಗಡೆ ಒಂದು ಬ್ಯಾಟ್ರಿ ಇರುತ್ತೆ. ಸೊ ಈ ಬ್ಯಾಟ್ರಿಯನ್ನು ತೆಗೆದ್ರೆ ಬ್ಯಾಟ್ರಿ ಕನೆಕ್ಷನ್ ತೆಗೆದಾಗೆ, ಹಾಕಿದರೆ ಬ್ಯಾಟ್ರಿ ಕನೆಕ್ಷನ್ ಹಾಕಿದಾಗೆ.